ಒಂದು ವರ್ಷಕ್ಕೆ 6 ಲಕ್ಷ ದುಡ್ಡು ಉಳಿತಿದೆ. ಆರಾಮಾಗಿ ಉಳಿಸ್ಬೋದು. 100 ಕಿಲೋಮೀಟರ್ಸ್ ಬರೀ 7 ರೂಪಾಯಿ ಕರ್ಕೊಂಡು ಹೋಗ್ತೀನಿ. ಸ್ಪೀಡ್ ಎಷ್ಟು ಅದನ್ನ ಹೇಳ್ರಿ. 25 km/h. ಹೌದಾ? ಅರೆ ಸೈಕಲ್ ಅರೆ ಕಾರ್ನಾಗ ಎಲ್ಲಾರ ಹೊಂಟ್ರೆ ಹಾಕೊಂಡು ಹೋಗ್ಬಿಡ್ಬೋದ ಆರಾಮ್. ನೀವು ರೆಸಾರ್ಟ್ಗೆ ಹೋಗ್ತೀರಿ, ಗೋವಾಗೆ ಹೋಗ್ತೀರಿ, ಹೋಗ್ರಿ ಹಾಕೊಂಡು. ಇಗ್ನಿಷನ್ ಕೀ ನಾರ್ಮಲ್ ಬೈಕ್ ತರನೇ ಇಗ್ನಿಷನ್ ಕೀ, ಇಲ್ಲಾಂದ್ರೆ ಆನ್ ಆಗಲ್ಲ. ಇಲ್ಲ ಹಿಂಗ್ ಮಾಡಿದ್ರೆ ಅಲ್ಲಿ ಹಿಂದ್ ತೋರಿಸ್ರಿ. ಎಕ್ಸಿಲೇಟರ್ ಅರೆ ಅದೊಂದೇ ಮಾಡೆಲ್ ಅಲ್ಲ, ಬಹಳಷ್ಟು ಮಾಡೆಲ್ಸ್ ಇದಾವೆ ನಮ್ಮ ಹತ್ರ. ಡೂಡಲ್ ಅಂತಂದಿದ್ದು ಮಿನಿ ಬುಲೆಟ್ ಅನ್ಕೋರಿ. ಈ ಕಾರಲ್ಲಿ ಹೋದ್ರೆ ಮುನ್ನ ಅವ್ರ ಮೂವ್ ಆಗೋತನ ನನ್ನ ಕಾರ್ಯ ಮೂವ್ ಆಗಲ್ಲ, ನಿಂತ್ಕೊಂಡ್ಬಿಡ್ಬೇಕು. ಇವು ಸೈಕಲ್ ಆದ್ರೆ ಪುಟ್ಟು ಹೋಗ್ಬಿಡ್ಬೋದು. ಬನ್ನಿ ಸರ್, ಎಕ್ಸ್ಪ್ಲೇನ್ ಮಾಡ್ತೀನಿ. ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ, ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಇವತ್ತಂತೂ ಒಂದು ಅದ್ಭುತವಾದ ವಿಡಿಯೋದೊಂದಿಗೆ ಬಂದಿದ್ದೀನಿ. ಏನಂತ ಕೇಳಿದ್ರೆ ಇಲ್ಲೈತ್ ನೋಡ್ರಿ ಮಿನಿ ಬುಲೆಟ್. ಇದ್ರ ಸಮಾಚಾರ ಏನಂತ ಹೇಳಿದ್ರೆ 100 ಕಿಲೋಮೀಟ್ರಿಗೆ 7 ರೂಪಾಯಿ ಅಷ್ಟ ಖರ್ಚಾಗಿತ್ತು ರೀ. ವರ್ಷಕ್ಕೆ 6 ಲಕ್ಷ ದುಡ್ಡು ಉಳಿಸ್ಬೋದು. ಹೆಂಗಂತ ನಿಮ್ಗೆ ಆಶ್ಚರ್ಯ ಆಗ್ತಿರ್ಬೋದು. ಬರ್ರಿ ಇದ್ರ ಕತೆ ಹೇಳಕ್ಕೆ ಬಂದಿದ್ದೀನಿ. ನಾನು ಇರ್ತಕ್ಕಂಥದ್ದು ಈಗ ಬೆಂಗಳೂರಿನ ಯಲಹಂಕ ನ್ಯೂ ಟೌನು ಭಾರತ್ ಸೈಕಲ್ ಹಬ್ ಅಂತೇಳಿ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಬನ್ನಿ, ಈ ಸೈಕಲ್ ಜಗತ್ತಿಗೆ ತಮಗೆ ಸ್ವಾಗತ ಗೆಳೆಯರೇ. ಇದ್ರ ಸಂಪೂರ್ಣ ವಿಚಾರ ತಿಳಿಸೋಕ್ಕೆ ನಮ್ಮೂರ ಕಡೆಯಲ್ಲವರೇ ಆದ ಸುದರ್ಶನ್ ಅವ್ರು ನಮ್ಮ ಜೊತೆಗಿದ್ದಾರೆ. ಬರ್ರಿಲ್ಲ ಅವ್ರನ್ನ ಮಾತಾಡ್ಸೋಣ. ಮಸ್ತ್ ಐತೆ ಕತೆ ನೋಡ್ಬಿಡ್ರಿ. ಆಮೇಲೆ 100 ಕಿಲೋಮೀಟ್ರಿಗೆ ಬರೀ 7 ರೂಪಾಯಿ ಅಂದ್ರೆ ಆಶ್ಚರ್ಯ ಆತಪ್ಪ. ಬರ್ರಿ ಅದ್ರದ್ದು ಏನು ಕತೆ ಅಂತ ಕೇಳೋಣಲ್ಲ. ಸುದರ್ಶನ್ ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ? ನಾನು ಆರಾಮಾಗಿದ್ದೀನಿ. ನೀವು? ನಿಮ್ಮನ್ನು ನೋಡಿದ್ರೆ ಅದ್ಭುತಪ್ಪ, ಮಸ್ತ್ ಆಗಿದ್ದೀರಿ. ಓಕೆ ಸರ್, ಒಂದೇ ಒಂದು ನೇರವಾದ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ ಸರ್. ಸೈಕಲ್ ಯಾಕೆ ತಗೋ ಸರ್? ಈಗ ನಾನು ದುಡ್ಡು ಉಳ್ಸಕ್ಕೆ ಸರ್. ದುಡ್ಡು ಉಳ್ಸಕ್ಕ ಬೇಜಾನ್ ದುಡ್ಡು ಉಳಿಸಬಹುದು. ನಾನು 100 ಕಿಲೋಮೀಟರ್ಸ್ ಬರೀ 7 ರೂಪಾಯಿ ಕರ್ಕೊಂಡು ಹೋಗ್ತೀನಿ. ಹಾಗೇನೆ 1 ವರ್ಷಕ್ಕೆ 6 ಲಕ್ಷಕ್ಕಿಂತ ಜಾಸ್ತಿ ದುಡ್ಡು ಉಳಿಸೋದು ಹೇಗೆ ಅಂತ ಹೇಳ್ಕೊಡ್ತೀನಿ. 100 ಕಿಲೋಮೀಟರ್ ಬರೀ 7 ರೂಪಾಯಿ. ಬರೀ 7 ರೂಪಾಯಿ. 1 ವರ್ಷಕ್ಕೆ 6 ಲಕ್ಷ ದುಡ್ಡು ಉಳಿತಿದೆ. ಆರಾಮಾಗಿ ಉಳಿಸಬಹುದು ಸರ್. ಹೆಂಗಿದೆ ಸೈಕಲ್ನಾಗ? ಹೆಂಗ್ ಸರ್? ಏನ್ ಸಾಧ್ಯ? ಏನ್ ಹೇಳ್ಬಿಟ್ರಿ ನೀವು ಸರ್? ಎಕ್ಸ್ಪ್ಲೇನ್ ಮಾಡ್ತೀನಿ. ಹಳ್ಳಿಯವ್ರಂತ ನಮ್ಗೆ ಏನೇನು ಹೇಳ್ಬಿಟ್ರಿ, ಕರೆಕ್ಟ್ ಆಗಿ ಹೇಳ್ರಿ. ಬನ್ನಿ ಸರ್, ಎಕ್ಸ್ಪ್ಲೇನ್ ಮಾಡ್ತೀನಿ. ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ, ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಹೇಳ್ರಿ ಹಂಗಾರೆ ಏನಪ್ಪ ಇದು? ಸರ್, ಮೊದಲನೇದು ಏನಂದ್ರೆ ನಿಮಗೆ 100 ಕಿಲೋಮೀಟರ್ ರೇಂಜ್ ಕೊಡುವಂತ ಸೈಕಲ್ ಇದು. ಸ್ಪೀಡ್ ಎಷ್ಟು ಅದನ್ನ ಹೇಳ್ರಿ. 25 km/h. ಹೌದಾ? ಆರಾಮ್ ಸರ್. 25 km/h. ತುಳಿಯೋದು ಬೇಡ, ಗಿಡಿಯೋದು ಬೇಡ, ಏನಿಲ್ಲ. ಬರೀ ಥ್ರಾಟಲ್ ಮಾಡ್ರಿ ಮುಂದೆ ಹೋಗ್ತದೆ. ಗಾಡಿ ಇದ್ದಂಗ? ಅಷ್ಟೇ. ಅಲ್ಲ ಸರ್, ಈಗ ಗಾಡಿ ತಗೋಬೇಕಂದ್ರೆ ಅಂತೂ ಲಕ್ಷಗಟ್ಟಲೆ ಆಗಿದೆ, ನಿಮ್ಗೂ ಗೊತ್ತು. ಎಷ್ಟಿದೆ ಸರ್ ಅಂದಾಜು? ಈಗ ನನಗಂತೂ ಈ ನಿಮ್ಮ ಹುಡುಗರು ಬೈಕ್ ಗೊತ್ತಾಗಲ್ಲ. ಎಷ್ಟೆಷ್ಟು ಲಕ್ಷ ಇದ್ವು? ಮಿನಿಮಮ್ 2 ಲಕ್ಷ 3 ಲಕ್ಷ ಮಿನಿಮಮ್ ಆಗ್ತದೆ. ಮಿನಿಮಮ್ ಕಾರೇ ಬರ್ತಲ್ಲ ಸರ್ ಅದ್ರಾಗ? ಆರಾಮ್ಸೆ ಬರ್ತದೆ. ಓಕೆ. ಒಂದು ಸರ್, ಈಗ ನನಗಂತೂ ಕಾರು ತಗೊಳಕ್ಕಾಗಲ್ಲ ಸರ್. ಆಸೆ, ನಾನು ಕಾಲೇಜ್ಗೆ ಹೋಗ್ಬೇಕು ಅಲ್ವಾ ಸರ್? ಕಾಲೇಜ್ಗೆ ಹೋಗ್ಬೇಕು ಅಥವಾ ಆಫೀಸ್ಗೆ ಹೋಗ್ಬೇಕು. ಕಾರ್ ಅಂತೂ ತಗೊಳಕ್ಕಾಗಲ್ಲ, ದೂರದ ಮಾತು. ಬೈಕ್ ಅಂತೂ ಈಗ ಕಾರ್ಗಿಂತ ಕಾಸ್ಟ್ಲಿ ಆಗಿದೆ, ಅದು ಇನ್ನೂ ದೂರದ ಮಾತು. ಬಹಳ ಇಂಪಾರ್ಟೆಂಟ್ ಇನ್ನೊಂದು ಹೇಳ್ತೀನಿ ಕೇಳ್ರಿ. ಈ ಕಾರಲ್ಲಿ ಹೋದ್ರೆ ಮುನ್ನ ಅವ್ರ ಮೂವ್ ಆಗೋತನ ನನ್ನ ಕಾರ್ಯ ಮೂವ್ ಆಗಲ್ಲ, ನಿಂತ್ಕೊಂಡ್ಬಿಡ್ಬೇಕು. ಇವು ಸೈಕಲ್ ಆದ್ರೆ ಪುಟ್ಟು ಹೋಗ್ಬಿಡ್ಬೋದು. ಸಂಜೆಯಿಂದ ಹೋಗ್ಬಿಡ್ತಾರ ಅವ್ರು. ಸೈಕಲ್ ಗ್ಯಾಪ್ ಅಲ್ಲಿ ತೋರಿಸ್ಬಿಡ್ತಾರ. ಕರೆಕ್ಟ್ ಆಗಿ ಹೇಳಿದ್ರೆ, ಅದಕ್ಕೆ ಸೈಕಲ್ ಗ್ಯಾಪ್ ಅನ್ನೋದ. ಕರೆಕ್ಟ್, ಹೌದು. ಓ ಸೂಪರ್. ಹೇಳ್ರಿ ಹಂಗಾರೆ ಇದ್ರ ಬಗ್ಗೆ ಹೇಳ್ತಿದ್ರಿ ನೀವು. ಸರ್, ಮೊದಲನೇದು ಈ ಮಾಡೆಲ್ ಇದೆಯಲ್ಲ, ಇದು ಒಂದು ಗಾಡಿಗೆ ಟಕ್ಕರ್ ಕೊಡ್ಬೇಕಂತಾನೆ ಮಾಡಿರೋ ಮಾಡೆಲ್. ಹೌದಾ? ತೋರಿಸಿ ನೋಡ್ರಿ. ಇಗ್ನಿಷನ್ ಕೀ ನಾರ್ಮಲ್ ಬೈಕ್ ತರನೇ ಇಗ್ನಿಷನ್ ಕೀ, ಇಲ್ಲಾಂದ್ರೆ ಆನ್ ಆಗಲ್ಲ. ಆನ್ ಮಾಡಿದ್ಮೇಲೆ ಕಂಪ್ಲೀಟ್ ಈ ಡೀಟೇಲ್ಸ್ ಎಲ್ಲ ಇದೆಯಲ್ಲ, ಬೈಕ್ ಅಲ್ಲಿ ಏನಿರುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಇದೆ ಇದರಲ್ಲಿ. ಬ್ಯಾಟ್ರಿ ಎಷ್ಟಿದೆ ಅಂತ ತೋರಿಸುತ್ತೆ, ಪೆಡಲ್ ಅಸಿಸ್ಟ್ ಸಿಸ್ಟಮ್ ತೋರಿಸುತ್ತೆ. ಇದು 1 2 3 ಬೇಸಿಕಲಿ ಗೇರ್ ಅದು. ಗೇರ್ ಅದು ಅಂತ ಅನ್ಕೋಬಹುದು. ಇಲ್ಲಿ ಆಗ್ತದ್ರಲ್ಲಿ ಇದು ಗೇರ್. ಇದು ಗೇರ್. ಓಕೆ, ಆಯ್ತು. 5 ಸ್ಟೆಪ್ಸ್ ಇರ್ತಾವು. ಅದ್ರ ಮೇಲೆ ಇದು ಕರೆಂಟ್ ಸ್ಪೀಡ್ ತೋರಿಸ್ತದೆ. ಇಲ್ಲಿ ಓಡೋಮೀಟರ್ ತೋರಿಸ್ತದೆ, ಎಷ್ಟು ಕಿಲೋಮೀಟರ್ ಹೋಗಿದೆ ಅಂತ ತೋರಿಸ್ತದೆ. ತೋರಿಸಿ ನೋಡ್ರಿ ಹೆಂಗಾಗ್ತದೆ ಅಂತಂದ್ರೆ. ಇಲ್ಲ ಹಿಂಗ್ ಮಾಡಿದ್ರೆ ಅಲ್ಲಿ ಹಿಂದ್ ತೋರಿಸ್ರಿ. ಎಕ್ಸಿಲೇಟರ್ 25 km/h. 20 km/h. ಈಗ ಅದು ಎಷ್ಟನೇ ಗೇರ್ನಲ್ಲಿ ಇದೆ ಸರ್? ಈಗ ಅದು ಒಂದೇದು. ಸ್ಪೀಡ್ ಎಲ್ಲದ್ರಾಗೂ ಸೇಮ್ ಇರ್ತದೆ. ಎರಡು ಸೇಮ್? ಎಲ್ಲದ್ರಾಗೂ ಸೇಮ್ ಇರ್ತದೆ ಸ್ಪೀಡ್, ಬಟ್ ಪಿಕಪ್ ಚೇಂಜ್ ಆಗ್ತದೆ. 1ರೊಳಗ ಪಿಕಪ್ ಸ್ಲೋ ಇರ್ತದೆ, ಮತ್ತೆ 5ರೊಳಗ ಪಿಕಪ್ ಭಾರಿ ಫಾಸ್ಟ್ ಇರ್ತದೆ. ಹೌದಾ ಸರ್? ಅದೊಂದೇ ಮಾಡೆಲ್ ಅಲ್ಲ, ಬಹಳಷ್ಟು ಮಾಡೆಲ್ಸ್ ಇದಾವೆ ನಮ್ಮ ಹತ್ರ. ಡೂಡಲ್ ಅಂತಂದಿದ್ದು ಮಿನಿ ಬುಲೆಟ್ ಅನ್ಕೋರಿ. ಕರೆ ಅಂದ್ರೆ ಏನ್ರಿ ಟೈರ್ ಹಿಂಗೈತಿ? ಭಾರಿ ಅದಲ್ಲ? ಭಾರಿ ಚಂದ ಇದು. ಮಿನಿ ಬುಲೆಟ್ ಇದು. ಮಿನಿ ಬುಲೆಟ್. ಬುಲೆಟ್ಗೆ ಇಷ್ಟು ದೊಡ್ಡದಿರಲ್ಲ ಬಿಡಪ್ಪ. ಅಲ್ಲ ಬಾಬಾ. ಭಾರಿ ಐತಿದ ನೋಡ್ಲಿಕ್ಕೆ, ಭಾರಿ ಕ್ಯೂಟ್ ಇದಾಳಲ್ಲ? ಮಸ್ತ್ ಐತ್ರಿಪ್ಪ. ಏನಿದ್ರಿ ಹೆಸರು? ಡೂಡಲ್ ಅಂತಂದು. ಡೂಡಲ್? ಈ ಮೋಟರ್ ಡೂಡಲ್.
ಇದು ಮಾರ್ಕೆಟ್ನಾಗೆ ಈಗ ಹೊಸದಾಗಿ ಬಂತೇನ್ರಿ ಇದು? ಭಾಳ ದಿನ ಆಯ್ತು ಬಂದು. ಹೌದಾ? ಓ, ಎಷ್ಟು ಸ್ಪೀಡ್ನಾಗ ಹೋಗುತ್ತೆ ಇದು? 25 km/h. ಹೌದಾ? ಒಂಚೂರು ಆನ್ ಮಾಡಿ ತೋರಿಸ್ರಪ್ಪ ನೋಡಿ. ಬರ್ರಿ ಈ ಕಡೆ ಬರ್ರಿ, ತೋರಿಸಿ. ಓಕೆ. ಇದ್ರಾಗೂ ಅಷ್ಟೇ ನಿಮ್ಗೆ ಸ್ಪೀಡ್ ತೋರಿಸೋದು. ಸೇಮ್ ಇದು ಹಂಗ ಎಲ್ಲ ತೋರಿಸೋದು. ಸ್ಪೀಡ್. ಹಾ, ಕರೆಂಟ್ ಸ್ಪೀಡ್ ತೋರಿಸೋದು, ಬ್ಯಾಟ್ರಿ ತೋರಿಸೋದು, ಎಲ್ಲ ತೋರಿಸ್ಬೋದು. ಓಕೆ. ಹಾ, ಹೆಡ್ಲೈಟ್ ಅದ, ಗೇರ್ ಅದ, ಎಲ್ಲ ಬರ್ತದೆ ಇದ್ರೊಳಗೆ. ರಾತ್ರಿನೂ ಓಡಿಸ್ಬೋದು ಇದು? ಆರಾಮ್ಸೆ ಓಡಿಸ್ಬೋದು. ಹೌದಾ? ಓ, ಸೂಪರ್ ರೀ. ಭಾಳ ಟ್ರಾಫಿಕ್ನಾಗ ಭಾಳ. ಆಮೇಲೆ ಇದು ಸೈಕಲ್ನಾಗ ಹೊಂಟಿವಂತ ಯಾರು ಕಂಡು ಹಿಡಿಯಕ್ಕಾಗಲ್ಲ ಇದು. ಆಗೋದೇ ಇಲ್ಲಲ್ಲ, ಬೈಕ್ ಅನ್ಕೋರಿ ಇದು. ಹೌದಾ? ಮಸ್ತ್. ಇದೊಂಚೂರು ಓಡಿಸ್ತೀರಾ? ಹಾ, ನೋ ಪ್ರಾಬ್ಲಮ್. ಬರ್ರಿಪ್ಪ. ಹಾ, ಸೀಟ್ ಇದಕ್ಕೂ ಅಡ್ಜಸ್ಟ್ಮೆಂಟ್ ಐತೆ? ಎಲ್ಲ ಅದ ರೀ. ಹೌದಾ? ಇಲ್ಲ ನೋಡ್ರಿ, ಇಷ್ಟ ನಾವು ಓಡಿಸ್ತಿಲ್ಲ. ವಾವ್, ಸೂಪರ್. ಓ ಹೋ ಹೋ, ಭಾರಿ ಅಲ್ಲ? ಏ ಮಸ್ತ್ ಅದರಪ್ಪ ಇದು. ಅಷ್ಟೇ ಅಲ್ರಿ, ಇದು ಫೋಲ್ಡಿಂಗ್ ಅದ, ಫೋಲ್ಡ್ ಮಾಡ್ಬೋದು, ಕಾರ್ನಾಗ ಇಟ್ಕೊಂಡು ಹೋಗ್ಬೋದು. ತೋರಿಸ್ತೀನಿ ನೋಡ್ರಿ. ಹೆಂಗ? ತೋರಿಸ್ತೀನಿ ನೋಡ್ರಿ. ಅರೆ ಸೈಕಲ್? ಅರೆ ವಾ, ಕಾರ್ನಾಗ ಎಲ್ಲಾರ ಹೊಂಟ್ರೆ ಹಾಕೊಂಡು ಹೋಗ್ಬಿಡ್ಬೋದ ಆರಾಮ್. ನೀವು ರೆಸಾರ್ಟ್ಗೆ ಹೋಗ್ತೀರಿ, ಗೋವಾಗ್ ಹೋಗ್ತೀರಿ, ಹೋಗ್ರಿ ಹಾಕೊಂಡು. ಬಾರಿ. 3 ಸ್ಟೆಪ್, ಬಾಳಿಲ್ಲ. ಹಾ, ಚಲೋ ಮಾಡ್ರಿ ಇದನ್ನ. ಓಕೆ. ಓ, ಇದು ಹೋಗುತ್ತಾ? ಹೋಗ್ತದೆ. ಓಕೆ ಓಕೆ. ಈಗ ಬಿಡ್ರಿ, ಮತ್ ಬಿಚ್ಚಿ ನಾವು ತೋರ್ಸೋದು ಜನಕ್ಕ. ಒಟ್ಟಿನಲ್ಲಿ 3 ಪಾರ್ಟ್. ಇದು ಬಂದ್ಬಿಡುತ್ತೆ, ಇದು ಬಂದ್ಬಿಡುತ್ತೆ, ಹಾಕೊಂಡು ಎಲ್ಲಾರ ನೀವು ಟ್ರಾವೆಲಿಂಗ್ ಮಾಡಬಹುದು ಇದನ್ನ. ಬರೀ 3 ಸ್ಟೆಪ್. 3 ಸ್ಟೆಪ್. ಓ, ಮಸ್ತ್ ಐತಿ. ಮೊದ್ಲಿಂದ ತರ ಮಾಡ್ರಿ ಇದನ್ನ. ಹಾ, ಓಕೆ. ಅನಾಹುತ ಸೈಕಲ್ ಐತಪ್ಪ. ಇದಕ್ಕೆ ಸೈಕಲ್ ಅನ್ಬಾರ್ದು ಬಿಡ್ರಿ, ಬೇರೆ ಏನ್ ಹೆಸರಿಟ್ರಿ ನೀವು? ಮಿನಿ ಬುಲೆಟ್. ಮಿನಿ ಬುಲೆಟ್. ಓಕೆ. ಲಾಕ್ ಆತ? ಇಷ್ಟ ಸಿಂಪಲ್, ಅಗದಿ ಸಿಂಪಲ್. ಬಾರಿ ಐತ್ರಪ್ಪ. ಓಕೆ. ಹಾ, ಇದರ ಈಗ ಮೊದಲು ನನಗೆ ಬಹಳ ಕುತೂಹಲ ಅಂದ್ರ ಇದ್ರ ರೇಟ್ ಎಷ್ಟು ಹೇಳ್ರಿ ಸರ್? 65,000 MRP ಇರೋದು. 65,000. ಹಾ, 55ಕ್ಕಿಂತ ಕಡಿಮೆ ಮಾಡ್ಕೊಡ್ತೀನಿ ನಿಮ್ ವ್ಯೂವರ್ಸ್ಗೆ. 55ಕ್ಕಿಂತ ಕಡಿಮೆ ನನ್ನ ಹತ್ರ 55,000 ಇಲ್ಲಪ್ಪ. ಒಂದು 4-5 ಸಾವಿರ ಐತಿ. ಕೊಡ್ತೀರಿ? EMI ಮಾಡ್ಬೋದು. EMI? ಬಜಾಜ್ ಕಾರ್ಡ್ ಇರ್ಬೇಕು, ಇಲ್ಲ ಕ್ರೆಡಿಟ್ ಕಾರ್ಡ್ ಇರ್ಬೇಕು. EMI ಮಾಡಿ ಕೊಡ್ತೀರಿ ಆರಾಮ್. 0 ಡೌನ್ ಪೇಮೆಂಟ್, 0 ಇಂಟ್ರೆಸ್ಟ್. ಹೌದಾ? ಅದಕ್ಕೆ ಬಡ್ಡಿ ಇಲ್ಲ? ಏನು ಇಲ್ಲ. ಹೌದಾ? ಈಗ 5,000 ತಗೊಂಡ್ ಬಂದ್ರೆ 55,000ಕ್ಕೆ ಬಂತು ಅನ್ಕೊಡ್ರಿ. ನೀವು 65 ಅಂತೀರಿ, ನಾನು 55, ಒಂದು 50 ಕೊಟ್ಟು ಬಿಡ್ರಲ್ಲ. ನಿಮ್ ವ್ಯೂವರ್ಸ್ಗೆ ಮಾಡ್ಬಿಡೋಣ ತಗೋರಿ. ಮಾಡ್ಬಿಡ ಅಂತೀರಿ? ಸೂಪರ್. ಗೆಳೆಯರ ಮಸ್ತ್ ಡೀಲ್. ಬರ್ರಿ. ಹಾ, 50 ಕೊಟ್ಟು ಬಿಡ್ರಿ ಅತ್ಲಾಗೆ. 5,000 ತರ್ತೀನಿ ಸರ್. ಇನ್ 45,000ಕ್ಕೆ ನೀವೇ ಲೋನ್ ಮಾಡಿಸ್ಕೊಡ್ತೀರಾ ಸರ್? 5,000 ತರೋದು ಬೇಡ, 1,000 ತಗೊಂಬರ್ರಿ ಸಾಕು. 1,000ಕ್ಕೆ ಮಾಡ್ಕೊಡ್ತೀನಿ. 1,000? ಹಾ, ಹೋಗ ಅದು ಹೋಗ. ಹಾ, ತಿಂಗಳ ಒಂದೊಂದು 1,000 ಕಟ್ಕೋತ ಹೋದ್ರು ಆತು, ಮುಗಿದೋತ ಆರಾಮ್. ಸರ್, ಇದು ಚಾರ್ಜ್ ಅಂದ್ರಿ, ಎಲ್ಲಿ ಚಾರ್ಜ್ ಹಾಕ್ಬೇಕು ಸರ್ ಇದನ್ನ? ಸರ್, ಇದು ಚಾರ್ಜ್ ಮಾಡ್ಲಿಕ್ಕೆ ಕೆಳಗದ್ರಿ, ಇಲ್ಲಿ ಪಾಯಿಂಟ್ ಕೊಟ್ರ? ಹಾ ಹಾ, ಮನಿ ಕರೆಂಟ್ಗೆ? ಹೌದು. ಹಾ, ನಾ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಅಲ್ಲದ ಚಾರ್ಜರ್ ಅಲ್ಲದ, ಏನಿಲ್ಲ, ಡೈರೆಕ್ಟ್ ನೀವು ಸಾಕೆಟಿಗೆ ಹಾಕ್ಬೇಕು, ಸಿಗಸ್ಬೇಕು, ಚಾರ್ಜ್ ಆಗ್ತದ. ಎಷ್ಟೊತ್ತು ಚಾರ್ಜ್ ಆಗ್ಬೇಕು ಸರ್? ಸರ್ 3 to 4 hours ಚಾರ್ಜ್ ಮಾಡ್ಬೇಕು. ಒಂದ್ಸಲ ಚಾರ್ಜ್ ಆದ್ಮೇಲೆ ಎಷ್ಟು ಹೋಗುತ್ತಿದೆ? 60 ಕಿಲೋಮೀಟರ್ ಮಿನಿಮಮ್ ಹೋಗ್ತದೆ. ಮಿನಿಮಮ್ ಒಂದ್ಸಲ ಚಾರ್ಜ್ ಮಾಡಿದ್ಮೇಲೆ? ನಾನು ಇದನ್ನ 83 ಕಿಲೋಮೀಟರ್ಗಿಂತ ಜಾಸ್ತಿ ಓಡಿಸಿನಿ. ಹೆಂಗದ? ನಾನು ಭಾಳ ತುಳಿತೀನಿ. ಬರೀ ಥ್ರಾಟಲ್ ಮಾಡಿದ್ರೆ ಕಡಿಮೆ ಆಗ್ತದೆ, ಬಟ್ ತುಳಿತೀರಂತಂದ್ರೆ ಇನ್ನೂ ಭಾಳ ದೂರ. ಈಗ ಅಂದ್ರೆ ಹೋಗೋ ಮುಂದನೆ ಇದನ್ನ ತುಳ್ಕೊಂಡು ಹೋಗ್ಬೋದು, ಅವಾಗ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಹೌದೌದು. ಹೌದಾ? ಆಯ್ತಪ್ಪ. ಈಗ ಚಾರ್ಜು ಇಲ್ಲ, ಎಲ್ಲಾರು ನಿಂತ್ಕೊಂಡ್ಬಿಡ್ತು, ಅವಾಗ ತುಳ್ಕೊಂಡು ಹೋಗ್ಬೋದಾ? ಆರಾಮ್ ತುಳ್ಕೊಂಡು ಹೋಗ್ಬೋದು. 7 ಗೇರ್ ಕೊಟ್ಟಿನಿ ನಾನು. 7 ಗೇರ್ ಐತಾ ಇದಕ್ಕೆ? ಹಾ, 7 ಗೇರ್ ಒಳಗ ಲೋಯೆಸ್ಟ್ ಗೇರ್ಗೆ ಹಾಕ್ರಿ, ಭಾಳ ಲೂಸ್ ಆಗ್ಬಿಡ್ತದೆ. ಆರಾಮ್ ತುಳ್ಕೊತ ಹೋಗ್ರಿ, ಮನೆಗಂತೂ ರೀಚ್ ಆಗ್ತೀರಿ ನೀವು. ಹೌದಾ? ಓಹೋ, ಹೆಂಗ್ರಪ್ಪ? ಇಲ್ಲಿ ಗೇರ್ ಚೇಂಜ್ ಮಾಡ್ರಿ ನೋಡೋಣ, ಏನೇನು ನೋಡೋಣ. ಒಂಚೂರು ಹಿಂತವ್ರಿ ಕ್ಯಾಮ್ರಾ. ಹಾ, ಬರ್ರಿ. ಓಕೆ. ಹಾ, ಇದು ಏನ್ರಪ್ಪ ಈಗ? ಹಾ, ಆಯ್ತು. ಈಗ ಮತ್ತೆ ಮೇಲೆ ಹೋಗೋಣ. ಓಹೋ, ಹೌದಾ? ಭಾಳ ಲೂಸ್ ಆಗ್ಬಿಡ್ತೀಗ. ಹಾ ಹಾ, ಹಂಗ. ಸೊ ಎಲ್ಲಿ ನಿಂತ್ಕೊಳ್ಳೋ ಪ್ರಮೇಯನೇ ಇಲ್ಲ ಇದು. ಒಂದು ವೇಳೆ ಟ್ರಾಫಿಕ್ ಅಲ್ಲಿ ಈಗ ಗಾಡಿ ಅಂತೂ ನಮ್ಮ ಪೆಟ್ರೋಲ್ ಇಲ್ಲ ಅಂದ್ರೆ ನಿಂತ್ಕೊಂಡ ಹೋಗ್ಬಿಡ್ತಾವೆ. ನೀವು ತಳ್ಕೋತ ಹೋಗ್ಬೇಕು. ಹಾ, ಫ್ಲೈಓವರ್ ಇತ್ತಂದ್ರೆ ಹೆಂಗ್ ತಳ್ತೀರಿ? ಆಗೋದೇ ಇಲ್ಲ. ಇದು ಹಂಗಲ್ಲ.
ಆರಾಮ್ ತೊಳಿಬಹುದು. ಲೈಟ್ ವೆಯ್ಟ್ ಅದ ರೀ, ಇಲ್ಲ ನೋಡ್ರಿ ಒಂದೇ ಕೈಯಾಗ ಎತ್ಬೋದು. ಓ ನೋಡಕ್ ಒಂದ ಹಿಂಗ್ ಕಾಣ್ತಾವ ಇವ? ಲೈಟ್ ವೆಯ್ಟ್ ಅದ. ಹೌದಾ? ಏ ಹೌದ್ರಪ್ಪ. ಓಕೆ, ಸೂಪರ್. ಈಗ ಆಯ್ತರಪ್ಪ, ಇದೇ ಎಲೆಕ್ಟ್ರಿಕಲ್ನಾಗ ಮತ್ತೆ ಕೇಳಾಕ್ತೀನಿ ನಾನು, ಇನ್ನೂ ಕಡಿಮೆ ರೇಟಿನೂ ಅದಾವ ನಿಮ್ಮ ಹತ್ರ? ಸರ್ 15,000ದಿಂದ ಸ್ಟಾರ್ಟ್ ಆಗ್ತದೆ.